ದ ಡಿಬೇಟ್ಗೆ ಸ್ವಾಗತ. ಇವತ್ತು ನಾವು ಸಂಧ್ಯಾವಂದನೆಯ ಸಮರ್ಪಣೆ ಅನ್ನೋ ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಸಂಧ್ಯಾವಂದನೆ ಅಂದ್ರೆ ಏನು, ಅದರ ನಿಜವಾದ ಉದ್ದೇಶ ಏನು ಅನ್ನೋದರ ಬಗ್ಗೆ ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು ನೋಡೋಣ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಇದು: ಸಂಧ್ಯಾವಂದನೆ ಅನ್ನೋದು ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಆಯುಸ್ಸು, ಯಶಸ್ಸಿನಂತಹ ನಿರ್ದಿಷ್ಟ ಫಲಗಳನ್ನು ಪಡೆಯಲಿಕ್ಕಾಗಿ ಮಾಡಲೇಬೇಕಾದ ಒಂದು ಕಡ್ಡಾಯ ಕರ್ಮವೇ, ಅಥವಾ ಇದು ಮುಖ್ಯವಾಗಿ ಭಗವಂತನಿಗೆ ನಮ್ಮ ಕೃತಜ್ಞತೆ ಸಲ್ಲಿಸಿ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಳುವ ಒಂದು ಆಧ್ಯಾತ್ಮಿಕ ಸಾಧನೆಯೇ? ನನ್ನ ವಾದದ ಪ್ರಕಾರ ಸಂಧ್ಯಾವಂದನೆ ಅನ್ನೋದು ಶಾಸ್ತ್ರಗಳಲ್ಲಿ ಹೇಳಿದಂತೆ ತಪ್ಪದೇ ಆಚರಿಸಬೇಕಾದ ಒಂದು ಕರ್ಮ. ಅದರಿಂದ ಸಿಗುವ ಫಲಗಳು ಸ್ಪಷ್ಟ ಮತ್ತು ನಿರ್ದಿಷ್ಟ. ನನ್ನ ಅನಿಸಿಕೆ ಸ್ವಲ್ಪ ಬೇರೆ ಇದೆ. ಸಂಧ್ಯಾವಂದನೆಯ ಮೂಲ ಉದ್ದೇಶ ಕೇವಲ ಫಲಗಳನ್ನು ಪಡೆಯೋದಷ್ಟೇ ಅಲ್ಲ, ಬದಲಾಗಿ ಅದು ಭಗವಂತನ ಉಪಾಸನೆ ಮತ್ತು ನಮ್ಮ ಆಂತರಿಕ ಶುದ್ಧೀಕರಣದ ಒಂದು ಮಾರ್ಗ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಹಾಗಿದ್ರೆ ನಾನು ನನ್ನ ವಾದವನ್ನ ಶುರು ಮಾಡ್ತೀನಿ. ನಾನಿದನ್ನ ಹೇಗೆ ನೋಡ್ತೀನಿ ಅಂದ್ರೆ, ನೋಡಿ, ಸಂಧ್ಯಾವಂದನೆ ಅನ್ನೋದು ದ್ವಿಜನಿಗೆ ಒಂದು ಆಯ್ಕೆ ಅಲ್ಲ, ಅದು ಕಡ್ಡಾಯ ಕರ್ತವ್ಯ. ದಕ್ಷ ಮತ್ತು ಮರೀಚಿ ಸ್ಮೃತಿಗಳು ಏನ್ ಹೇಳ್ತವೆ ಅಂದ್ರೆ, ಯಾರು ಸಂಧ್ಯಾವಂದನೆ ಮಾಡುವುದಿಲ್ವೋ ಅವನು ಅಶುದ್ಧನಾಗುತ್ತಾನೆ ಮತ್ತು ಬೇರೆ ಯಾವುದೇ ವೈದಿಕ ಕರ್ಮಗಳನ್ನು ಮಾಡಕ್ಕೆ ಅನರ್ಹನಾಗುತ್ತಾನೆ. ಅಂದ್ರೆ ಇದು ಉಳಿದೆಲ್ಲ ಕರ್ಮಗಳಿಗೆ, ನಮ್ಮ ಇಡೀ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಅಡಿಪಾಯ ಇದ್ದಾಗೆ. ಬುನಾದಿ ಸರಿ ಇಲ್ಲದಿದ್ರೆ ಕಟ್ಟಡ ನಿಲ್ತಾ ಅಲ್ವಾ? ಇನ್ನು ಫಲಗಳ ವಿಷಯಕ್ಕೆ ಬರೋದಾದರೆ, ಶಾಸ್ತ್ರಗಳು ಸುಮ್ಮನೆ ಏನೂ ಹೇಳಲ್ಲ. ಮನುಸ್ಮೃತಿಯಲ್ಲಿ ಅಂದ್ರೆ 4:94ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂಧ್ಯಾವಂದನೆಯನ್ನು ನಿತ್ಯ ಮಾಡುವುದರಿಂದ ದೀರ್ಘಾಯುಷ್ಯ, ಒಳ್ಳೆಯ ತಿಳುವಳಿಕೆ, ಯಶಸ್ಸು, ಕೀರ್ತಿ ಮತ್ತು ಬ್ರಹ್ಮವರ್ಚಸ್ಸು ಅಂದ್ರೆ ಒಂದು ತೇಜಸ್ಸು ಲಭಿಸುತ್ತದೆ ಅಂತ. ಶಾಸ್ತ್ರಗಳು ಕೇವಲ ಆಧ್ಯಾತ್ಮಿಕ ಗುರಿಗಳನ್ನು ಮಾತ್ರ ಕೊಡೋದಿಲ್ಲ, ಅವು ನಮ್ಮ ದೈನಂದಿನ ಜೀವನಕ್ಕೆ ಒಂದು ಶಿಸ್ತಿನ ಚೌಕಟ್ಟನ್ನು ನೀಡಿ ಆ ಶಿಸ್ತಿನಿಂದ ಲೌಕಿಕ ಯಶಸ್ಸನ್ನು ಹೇಗೆ ಪಡೆಯಬಹುದು ಅಂತ ದಾರಿ ತೋರಿಸ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾನಾರಾಯಣೋಪನಿಷತ್ತು ಯದಹ್ನ ಕುರುತೆ ಪಾಪಂ ತದಹ್ನಾತ್ ಪ್ರತಿಮುಚ್ಯತೆ ಅಂತ ಹೇಳುತ್ತೆ. ಇದರರ್ಥ, ಹಗಲಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೆಯೋ ಮಾಡಿದ ಪಾಪಗಳು ಸಾಯಂಕಾಲದ ಸಂಧ್ಯಾವಂದನೆಯಿಂದ ನಾಶವಾಗ್ತವೆ. ಇದೊಂದು ರೀತಿ ದೈನಂದಿನ ರೀಸೆಟ್ ಬಟನ್ ಇದ್ದ ಹಾಗೆ. ಹಾಗಾಗಿ ಇದರ ಮಹತ್ವ ಇರೋದು ಅದರ ನಿಖರವಾದ ಆಚರಣೆ ಮತ್ತು ಅದರಿಂದ ಸಿಗುವ ಸ್ಪಷ್ಟವಾದ ಫಲಗಳಲ್ಲಿ. ನೀವು ಹೇಳಿದ ಅಂಶಗಳಲ್ಲಿ ಖಂಡಿತ ಸತ್ಯವಿದೆ. ಶಾಸ್ತ್ರದ ಮಾತುಗಳನ್ನು ನಾನು ಅಲ್ಲಗಳೆಯುತ್ತಿಲ್ಲ, ಆದ್ರೆ ನಾನು ಅದನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತೀನಿ. ಈ ಆಚರಣೆಗಳ ಹಿಂದಿನ ಭಾವ ಏನು ಅನ್ನೋದು ಬಹಳ ಮುಖ್ಯ. ನಾವು ಚರ್ಚಿಸುತ್ತಿರುವ ಗ್ರಂಥದಲ್ಲಿಯೇ ಸಂಧ್ಯೆಯ ಉಪಾಸನೆ ಎಂದರೆ ಭಗವಂತನ ಉಪಾಸನೆಯೇ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಇಲ್ಲಿ ಉಪಾಸನೆ ಅನ್ನೋ ಪದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ನನ್ಗನಿಸುತ್ತೆ. ಅಂದ್ರೆ ಇದು ಕೇವಲ ಒಂದು ಬಾಹ್ಯ ಕ್ರಿಯೆಯಲ್ಲ, ಇದು ಆಂತರಿಕವಾಗಿ ಭಗವಂತನ ಸಮೀಪ ಹೋಗುವ ಪ್ರಯತ್ನ. ಸಂಧ್ಯಾವಂದನೆಯ ಮೂಲ ಉದ್ದೇಶವೇ ಭಗವಂತನ ನಮಗೆ ಮಾಡಿದ ಉಪಕಾರಗಳನ್ನು ನೆನಪಿಸಿಕೊಳ್ಳೋದು. ನಮ್ಮನ್ನು ಸೃಷ್ಟಿ ಮಾಡಿ, ಪಾಲನೆ ಮಾಡಿ, ಜ್ಞಾನವನ್ನು ಕೊಟ್ಟ ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವುದೇ ಇದರ ಪ್ರಧಾನ ಉದ್ದೇಶ. ಕೃತಜ್ಞೇ ನಾಸ್ತಿ ನಿಷ್ಕೃತಿಃ ಅಂತ ಒಂದು ಮಾತಿದೆ. ಅಂದ್ರೆ ಮಾಡಿದ ಉಪಕಾರವನ್ನು ಮರೆತವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ. ಹಾಗಾಗಿ ಇದು ನಮ್ಮ ಕರ್ತವ್ಯ. ಇನ್ನು ಶುದ್ಧೀಕರಣದ ವಿಷಯಕ್ಕೆ ಬಂದ್ರೆ, ಇದರ ಉದ್ದೇಶ ನಮ್ಮ ಅಂತಃಕರಣ ಶುದ್ಧಿ. ಅಂದ್ರೆ ನಮ್ಮ ಆಂತರಿಕ ಪ್ರಪಂಚ, ನಮ್ಮ ಯೋಚಿಸುವ ಮನಸ್ಸು, ನಿರ್ಧರಿಸುವ ಬುದ್ಧಿ, ನೆನಪಿಡುವ ಚಿತ್ತ ಮತ್ತು ನಾನು ಎನ್ನುವ ಅಹಂಕಾರ, ಇವೆಲ್ಲವನ್ನು ಶುದ್ಧಿ ಮಾಡಿ ಅಲ್ಲಿ ಭಗವಂತನಿಗೆ ಸ್ಥಾನ ಕಲ್ಪಿಸುವುದು. ಇದು ಕೇವಲ ಫಲಗಳನ್ನ ಪಡೆಯೋದಕ್ಕಿಂತ ದೊಡ್ಡದು. ಭಗವದ್ಗೀತೆಯಲ್ಲಿ ಒಂದು ಅದ್ಭುತ ಮಾತು ಬರುತ್ತೆ: ಶ್ರದ್ಧೆಯಿಲ್ಲದೆ, ಜ್ಞಾನವಿಲ್ಲದೆ ಮಾಡುವ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಸತ್ ಅಂದ್ರೆ ನಿಷ್ಪ್ರಯೋಜಕ ಅಂತ. ಹಾಗಾಗಿ ಕೇವಲ ಯಾಂತ್ರಿಕವಾಗಿ ಮಂತ್ರ ಹೇಳಿ ನೀರು ಬಿಡುವುದಕ್ಕಿಂತ ಅದರ ಅಂತರಂಗವನ್ನು ಅರಿತು ಶ್ರದ್ಧೆಯಿಂದ ಮಾಡುವುದೇ ನಿಜವಾದ ಸಂಧ್ಯಾವಂದನೆ. ಸರಿ, ನೀವ್ ಹೇಳೋ ಆಂತರಿಕ ಶುದ್ಧೀಕರಣದ ಮಾತು ಬಹಳ ಮುಖ್ಯವಾದದ್ದು. ಆದ್ರೆ ನನ್ನದೊಂದು ಪ್ರಶ್ನೆ: ಈ ಆಂತರಿಕ ಶುದ್ಧಿ ಅಂತಹ ಸೂಕ್ಷ್ಮ ವಿಷಯಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವುದು ಹೇಗೆ? ಇಲ್ಲಿಯೇ ಶಾಸ್ತ್ರಗಳು ಹೇಳುವ ಫಲಗಳ ಪ್ರಾಮುಖ್ಯತೆ ಬರುತ್ತದೆ ಅಂತ ನನಗನಿಸುತ್ತೆ.
ಫಲ ಸಿಗುತ್ತೆ ಅನ್ನೋ ಭರವಸೆಯೇ ಅಲ್ವಾ ಸಾಮಾನ್ಯ ಜನರನ್ನ ಪ್ರತಿದಿನ ಶ್ರದ್ಧೆಯಿಂದ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸೋದು. ಆಯುಸ್ಸು, ಯಶಸ್ಸಿನಂತಹ ಲೌಕಿಕ ಪ್ರಯೋಜನಗಳನ್ನು ಶಾಸ್ತ್ರಗಳೇ ಹೇಳುವಾಗ ಅವುಗಳನ್ನು ನಾವು ಯಾಕೆ ಗೌಣ ಅಂತ ಪರಿಗಣಿಸಬೇಕು? ಉದಾಹರಣೆಗೆ, ಸೂರ್ಯನಿಗೆ ಅರ್ಘ್ಯ ಕೊಡುವುದನ್ನೇ ತೆಗೆದುಕೊಳ್ಳಿ. ಅದರಿಂದ ಮಂದೇಹ ಎಂಬ ರಾಕ್ಷಸರ ನಾಶವಾಗಿ ಸೂರ್ಯದೇವನು ಪ್ರಸನ್ನನಾಗಿ ದೀರ್ಘಾಯುಷ್ಯವನ್ನು ಕೊಡುತ್ತಾನೆ ಅಂತ ಹೇಳಲಾಗಿದೆ. ಇದು ನೇರವಾದ ಕಾರಣಕಾರ್ಯ ಸಂಬಂಧ. ಒಂದು ನಿರ್ದಿಷ್ಟ ಕ್ರಿಯೆಯಿಂದ ಒಂದು ನಿರ್ದಿಷ್ಟ ಪರಿಣಾಮ. ಇದನ್ನ ಕೇವಲ ಭಾವನಾತ್ಮಕ ಸಮಾಧಾನ ಅಂತ ಹೇಳೋಕಾಗುತ್ತಾ? ಕ್ಷಮಿಸಿ, ನಾನು ಆ ಮಾತನ್ನು ಪೂರ್ಣವಾಗಿ ಒಪ್ಪುವುದಿಲ್ಲ. ಆ ಫಲಗಳು ಮುಖ್ಯ ಗುರಿಯಲ್ಲ, ಅವು ಕೇವಲ ಅಡ್ಡ ಪರಿಣಾಮಗಳು ಅಂತ ನನ್ನ ಭಾವನೆ. ಇದಕ್ಕೊಂದು ಸುಲಭದ ಉದಾಹರಣೆ ಇದೆ. ನಾವು ಭತ್ತವನ್ನು ಬೆಳೆದಾಗ ಹುಲ್ಲು ತಾನಾಗಿಯೇ ಉಚಿತವಾಗಿ ಸಿಗುತ್ತೆ. ನಮ್ಮ ಗುರಿ ಭತ್ತ ಬೆಳೆಯುವುದೇ ಆಗಿರಬೇಕು, ಹುಲ್ಲು ಪಡೆಯೋದಲ್ಲ, ಹೌದಲ್ಲವೇ? ಹಾಗೆಯೇ ಭಗವಂತನ ಉಪಾಸನೆಯನ್ನು ಶ್ರದ್ಧೆಯಿಂದ ಮಾಡಿದಾಗ ಈ ಆಯುಸ್ಸು, ಕೀರ್ತಿಯಂತಹ ಲೌಕಿಕ ಫಲಗಳು ತಾವಾಗಿಯೇ ಲಭಿಸುತ್ತವೆ. ನಮ್ಮ ಗಮನ ಭತ್ತದಂತಿರುವ ಭಗವಂತನ ಮೇಲಿರಬೇಕು, ಹುಲ್ಲಿನಂತಿರುವ ಫಲಗಳ ಮೇಲಲ್ಲ. ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಎಲ್ಲಾ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ. ಇದರರ್ಥ ಜಪದ ಮೂಲಕ ಅವನನ್ನು ಒಲಿಸಿಕೊಳ್ಳುವುದೇ ಮುಖ್ಯ ಗುರಿಯಾಗಬೇಕೇ ಹೊರತು ಅದರಿಂದ ಸಿಗುವ ಲಾಭಗಳಲ್ಲ. ಆ ಉಪಮೆ ತಾತ್ವಿಕವಾಗಿ ಕೇಳೋಕೆ ಚೆನ್ನಾಗಿದೆ, ಆದರೆ ಪ್ರಾಯೋಗಿಕವಾಗಿ ಎಲ್ರಿಗೂ ಅನ್ವಯ ಆಗೋದಿಲ್ಲ. ಸಾಮಾನ್ಯ ಸಾಧಕನಿಗೆ ಆ ಹುಲ್ಲಿನಂತಿರುವ ಲೌಕಿಕ ಫಲಗಳೇ ಭತ್ತವನ್ನು ಬೆಳೆಯಲು ಪ್ರೇರಣೆ. ಆ ಪ್ರೇರಣೆಯನ್ನೇ ನಾವು ಗೌಣ ಎಂದು ಕರೆದರೆ ಮೂಲ ಕರ್ಮವನ್ನೇ ಮಾಡಲು ಆಸಕ್ತಿ ಎಲ್ಲಿ ಉಳಿಯುತ್ತೆ? ಫಲದ ನಿರೀಕ್ಷೆಯ ಇಲ್ಲದೆ ಕರ್ಮ ಮಾಡು ಎಂದರೆ ಎಷ್ಟು ಜನ ಮುಂದಕ್ಕೆ ಬರ್ತಾರೆ? ಆಸಕ್ತಿ ಹುಟ್ಟಿಸೋಕೆ ಫಲಗಳು ಬೇಕು ಅನ್ನೋದನ್ನ ಒಂದು ಹಂತಕ್ಕೆ ಒಪ್ಪೋಣ. ಆದ್ರೆ ಕರ್ಮದ ಉದ್ದೇಶ ಕೇವಲ ಫಲಗಳಲ್ಲೇ ನಿಂತುಬಿಟ್ರೆ ಅದು ಉಪಾಸನೆ ಆಗುವುದಿಲ್ಲ, ಒಂದು ವ್ಯಾಪಾರ ಆಗುತ್ತೆ. ನಾನು ಇಷ್ಟು ಜಪ ಮಾಡ್ತೀನಿ, ನೀನ್ ನಂಗೆ ಇಷ್ಟು ಕೊಡು ಅಂತ ದೇವರತ್ರ ಡೀಲ್ ಮಾಡ್ದಾಗುತ್ತೆ. ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿರೋದೇ ಇದಕ್ಕೋಸ್ಕರ ಅಲ್ವಾ? ಫಲಗಳು ಆರಂಭಿಕ ಪ್ರೇರಣೆ ಆಗ್ಬೋದು, ಆದ್ರೆ ಅವುಗಳಲ್ಲೇ ಸಿಕ್ಕಿ ಹಾಕ್ಕೊಂಡ್ರೆ ಆಧ್ಯಾತ್ಮಿಕ ಬೆಳವಣಿಗೆ ನಿಂತೋಗುತ್ತೆ. ಫಲಗಳು ಪ್ರಯಾಣದ ದಾರಿಯಲ್ಲಿ ಸಿಗುವ ಮೈಲಿಗಲ್ಲುಗಳು, ಅವೇ ನಮ್ಮ ಗಮ್ಯಸ್ಥಾನ ಆಗ್ಬಾರ್ದು. ಸರಿ, ಆ ವಿಷಯವನ್ನು ಅಲ್ಲಿಗೆ ಬಿಡೋಣ. ಈಗ ಆಚರಣೆಯ ಕಟ್ಟುನಿಟ್ಟಿನ ಬಗ್ಗೆ ಮಾತಾಡೋಣ. ಗ್ರಂಥದಲ್ಲಿ ಹೇಳಿರುವ ಹಾಗೆ ಸಂಧ್ಯಾವಂದನೆ ಅನ್ನೋದು ಬ್ರಾಹ್ಮಣ್ಯವೆಂಬ ಮರಕ್ಕೆ ಬೇರಿನಂತೆ. ಬೇರಿಲ್ಲದಿದ್ದರೆ ಮರವಿಲ್ಲ, ಸಂಧ್ಯಾವಂದನೆ ಇಲ್ಲದಿದ್ದರೆ ಬ್ರಾಹ್ಮಣ್ಯವಿಲ್ಲ. ಹಾಗಾದರೆ ಅಂಗನ್ಯಾಸ, ಕರನ್ಯಾಸ, ಪ್ರಾಣಾಯಾಮ, ಅರ್ಘ್ಯಪ್ರದಾನದಂತಹ ಮೂಲಭೂತ ಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನಿಗದಿತ ಸಮಯದಲ್ಲಿ ಪಾಲಿಸುವುದು ಅತ್ಯಂತ ಮುಖ್ಯ ಅಲ್ವಾ? ನನ್ನ ಪ್ರಶ್ನೆ ಇದು, ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಅತ್ಯಂತ ಶ್ರದ್ಧಾಭರಿತನಾಗಿದ್ದು ಆದರೆ ಶಾಸ್ತ್ರದ ಕ್ರಮಗಳನ್ನು ಸಂಪೂರ್ಣವಾಗಿ ತಪ್ಪಾಗಿ ಮಾಡಿದರೆ ಅವನ ಆಚರಣೆ ಸಫಲವಾಗುತ್ತದೆಯೇ? ಕ್ರಮಕ್ಕೆ ಬೆಲೆಯೇ ಇಲ್ಲವೇ? ಇಲ್ಲ, ಕ್ರಮಕ್ಕೆ ಬೆಲೆ ಇಲ್ಲ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಆದ್ರೆ ತಿಳುವಳಿಕೆ ಇಲ್ಲದ ಕ್ರಮ ಕೇವಲ ಒಂದು ಯಾಂತ್ರಿಕ ಕ್ರಿಯೆ, ಒಂದು ಖಾಲಿ ಚಿಪ್ಪು ಅಷ್ಟೇ. ಇದಕ್ಕೊಂದು ಅದ್ಭುತವಾದ ಮಾತು ಉಪನಿಷತ್ತಲ್ಲಿದೆ. ಛಾಂದೋಗ್ಯ ಉಪನಿಷತ್ತು ಹೇಳುವ ಹಾಗೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಇದರ ಸರಳ ಅರ್ಥ, ನಾವು ಯಾವುದೇ ಕೆಲಸವನ್ನು ಅದರ ಅರ್ಥ ತಿಳಿದು ಶ್ರದ್ಧೆಯಿಂದ ಅದರ ಹಿಂದಿನ ತತ್ವವನ್ನು ಅರಿತು ಮಾಡಿದಾಗ ಮಾತ್ರ ಅದು ನಿಜವಾದ ಶಕ್ತಿಯನ್ನು ಪಡೆಯುತ್ತದೆ. ಇದನ್ನ ಹೀಗೆ ಯೋಚಿಸಿ, ಒಬ್ಬ ಗಾಯಕನಿಗೆ ಸ್ವರ, ತಾಳ, ಲಯದ ಜ್ಞಾನ ಇಲ್ಲದೆ ಕೇವಲ ಭಾವನೆಯಿಂದ ಹಾಡಿದರೆ ಅದು ಸಂಗೀತ ಆಗುತ್ತಾ? ಇಲ್ಲ ತಾನೇ? ಹಾಗೆಯೇ ಇಲ್ಲಿ ಕ್ರಮ ಅನ್ನೋದು ಸ್ವರ, ತಾಳ ಇದ್ದಾಗೆ, ಆದರೆ ಅದರ ಹಿಂದಿನ ಅರ್ಥ ಮತ್ತು ಶ್ರದ್ಧೆ ಅನ್ನೋದು ಭಾವ. ಎರಡೂ ಸೇರಿದಾಗ ಮಾತ್ರ ಅದು ಪರಿಪೂರ್ಣವಾಗುತ್ತೆ. ನಿಮ್ಮ ಸಂಗೀತದ ಉದಾಹರಣೆಯನ್ನೇ ನಾನು ತೆಗೆದುಕೊಳ್ಳುತ್ತೇನೆ. ಸ್ವರ, ತಾಳದ ಚೌಕಟ್ಟು ಇಲ್ಲದೆ ಭಾವನೆಗೆ ಬೆಲೆಯಿಲ್ಲ. ಭಾವನೆ ಎಷ್ಟೇ ಶ್ರೇಷ್ಠವಾಗಿದ್ರೂ ಸ್ವರ ತಪ್ಪಿದ್ರೆ ಅದು ಅಪಸ್ವರವಾಗುತ್ತೆ. ಹಾಗೆಯೇ ಸಂಧ್ಯಾವಂದನೆಯಲ್ಲಿ ಅಂಗನ್ಯಾಸ, ಪ್ರಾಣಾಯಾಮದಂತಹ ಕ್ರಮಗಳು ಆ ಶರೀರ ಮತ್ತು ಮನಸ್ಸಿಗೆ ಒಂದು ಚೌಕಟ್ಟು. ಈ ಚೌಕಟ್ಟನ್ನು ನಾವು ಸರಿಯಾಗಿ ಪಾಲಿಸಿದಾಗ ತಾನೇ ಅದರ ಒಳಗೆ ನೀವು ಹೇಳುವ ಭಾವನೆ ಮತ್ತು ಧ್ಯಾನ ಸ್ಥಿರವಾಗಿ ನಿಲ್ಲೋಕೆ ಸಾಧ್ಯ. ಚೌಕಟ್ಟೆ ಇಲ್ಲದೆ ಕೇವಲ ಭಾವನೆ ಎಂದ್ರೆ ಅದು ಹರಿದು ಹಂಚಿ ಹೋಗುದಿಲ್ವೇ? ಖಂಡಿತ ಚೌಕಟ್ಟು ಬೇಕು, ನಾನು ಒಪ್ಪುತ್ತೇನೆ. ಆದ್ರೆ ಚೌಕಟ್ಟೇ ಚಿತ್ರವಲ್ಲ.
ಚೌಕಟ್ಟು ಚಿತ್ರಕ್ಕೆ ಪೂರಕವಾಗಿರಬೇಕು, ಅದೇ ಮುಖ್ಯವಾಗಬಾರದು. ಗಾಯತ್ರಿ ಮಂತ್ರದ ಅರ್ಥವನ್ನೇ ತಿಳಿಯದೆ, ಅದರೊಳಗಿರುವ ಭಗವಂತನ ಸ್ವರೂಪವನ್ನು ಧ್ಯಾನಿಸದೆ ಲಕ್ಷಾಂತರ ಬಾರಿ ಯಾಂತ್ರಿಕವಾಗಿ ಜಪ ಮಾಡುವುದಕ್ಕೂ ಅದರ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಶ್ರದ್ಧೆಯಿಂದ 100 ಬಾರಿ ಜಪ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಶಕ್ತಿ ಇರುವುದು ಕೇವಲ ಮಂತ್ರದ ಶಬ್ದಗಳಲ್ಲಿ ಮಾತ್ರವಲ್ಲ, ಅದರ ಹಿಂದಿನ ದೇವತೆಯಲ್ಲಿ, ಅದರ ಅರ್ಥದಲ್ಲಿ ಮತ್ತು ನಮ್ಮ ಭಾವದಲ್ಲಿ. ಕ್ರಮ ಮತ್ತು ಭಾವ ಎರಡೂ ಗಾಡಿಯ 2 ಚಕ್ರಗಳಿದ್ದಂತೆ, ಒಂದಿಲ್ಲದೆ ಇನ್ನೊಂದು ಮುಂದೆ ಸಾಗುವುದಿಲ್ಲ. ಸೈ, ಇನ್ನೊಂದು ಕೊನೆಯ ವಿಷಯಕ್ಕೆ ಬರೋಣ. ಈ ಪಾಪ ಪರಿಹಾರ, ನೀವಿದನ್ನ ಕೇವಲ ಸಾಂಕೇತಿಕವಾಗಿ ಒಂದು ಆತ್ಮ ಪರಿವರ್ತನೆ ಅಂತ ನೋಡ್ತಿದ್ದೀರಿ. ಆದರೆ ಶಾಸ್ತ್ರಗಳು ಇದನ್ನ ಬಹಳ ನೇರವಾಗಿ ಹೇಳುತ್ತವೆ. ಗಾಯಂತಂ ಟ್ರಾಯತೆ ಇಂತಿ ಗಾಯತ್ರಿ, ಅಂದ್ರೆ ತನ್ನನ್ನ ಜಪಿಸುವವನನ್ನು ರಕ್ಷಿಸುವುದು. ಈ ರಕ್ಷಣೆ ಮುಖ್ಯವಾಗಿ ಪಾಪಗಳಿಂದ. ಸಂಧ್ಯಾವಂದನೆ ಮಾಡುವುದರಿಂದ ಆಯಾ ಹೊತ್ತಿನಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಎಂಬುದು ಸ್ಪಷ್ಟವಾದ ವಚನ. ಇದು ಒಂದು ರೀತಿಯ ದೈನಂದಿನ ರಕ್ಷಣಾ ಕವಚ. ಪ್ರತಿದಿನ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವ ಒಂದು ನಿಶ್ಚಿತ ಪ್ರಕ್ರಿಯೆ. ಇದರ ಪ್ರಾಯೋಗಿಕ ಮತ್ತು ತಕ್ಷಣದ ಲಾಭವನ್ನ ನಾವ್ಯಾಕೆ ಕಡೆಗಣಿಸಬೇಕು? ನೀವು ರಕ್ಷಣೆ ಎಂಬ ಪದವನ್ನು ಬಳಸಿದಿರಿ, ನಿಜ. ರಕ್ಷಣೆ ಅಂದ್ರೆ ಕೇವಲ ತಪ್ಪುಗಳ ಲೆಕ್ಕವನ್ನು ಅಳಿಸಿ ಹಾಕುವುದಷ್ಟೇ ಅಲ್ಲ. ನಿಜವಾದ ರಕ್ಷಣೆ ಅಂದ್ರೆ ಮತ್ತೆ ತಪ್ಪು ಮಾಡದ ಹಾಗೆ ನಮ್ಮನ್ನು ಬಲಪಡಿಸೋದು. ಇದನ್ನೇ ನಾನು ಆತ್ಮಪರಿವರ್ತನೆ ಅಂತ ಹೇಳಿದ್ದು. ಸಂಧ್ಯಾವಂದನೆಯಲ್ಲಿನ ಆಚಮನ ಮತ್ತು ಪ್ರಾಣಾಯಾಮದಂತಹ ಕ್ರಿಯೆಗಳನ್ನು ಗಮನಿಸಿ. ಅವು ಕೇವಲ ಬಾಹ್ಯ ಕ್ರಿಯೆಗಳಲ್ಲ, ಅವು ನಮ್ಮ ಶರೀರ ಅಂದ್ರೆ ಈ ಪಿಂಡಾಂಡಕ್ಕೂ ಮತ್ತು ಇಡೀ ವಿಶ್ವ ಅಂದ್ರೆ ಬ್ರಹ್ಮಾಂಡಕ್ಕೂ ಇರುವ ಅದ್ಭುತ ಸಂಬಂಧವನ್ನು ನಮಗೆ ನೆನಪಿಸುತ್ತವೆ. ನಮ್ಮ ಉಸಿರು ಕೇವಲ ನಮ್ಮದಲ್ಲ, ಅದು ಈ ವಿಶ್ವದ ಶಕ್ತಿಯ ಒಂದು ಭಾಗ ಅನ್ನೋ ಅರಿವು ಮೂಡಿದಾಗ ನಮ್ಮ ನಾನು ಅನ್ನೋ ಅಹಂಕಾರ ಕರಗುತ್ತೆ. ಆಗ ಪಾಪದ ಯೋಚನೆಗಳೇ ಕಡಿಮೆಯಾಗುತ್ತವೆ. ಇದು ಕೇವಲ ಲೆಕ್ಕ ಸರಿ ಮಾಡುವುದಲ್ಲ, ನಮ್ಮ ಸ್ವಭಾವವನ್ನೇ ಬದಲಾಯಿಸುವ ಪ್ರಕ್ರಿಯೆ. ಮಾತು ಒಪ್ಪುವಂಥದ್ದೇ. ಗುಣ ಬದಲಾವಣೆ ಅನ್ನೋದು ದೀರ್ಘಕಾಲೀನ ಗುರಿ. ಅದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ. ಆದ್ರೆ ಪ್ರತಿದಿನದ ಸಣ್ಣ ಪುಟ್ಟ ತಪ್ಪುಗಳಿಂದ, ಒತ್ತಡಗಳಿಂದ ಮನಸ್ಸಿನ ಮೇಲೆ ಆಗುವ ಭಾರವನ್ನು ಇಳಿಸೋಕೆ ಒಂದು ತಕ್ಷಣದ ವ್ಯವಸ್ಥೆ ಬೇಕಲ್ಲವೇ? ಸಂಧ್ಯಾವಂದನೆ ಆ ಕೆಲಸವನ್ನು ಮಾಡುತ್ತದೆ. ಮನಸ್ಸನ್ನು ಪ್ರತಿದಿನ ನಿರ್ಮಲವಾಗಿಟ್ಟುಕೊಂಡ್ರೆ ತಾನೇ ನೀವು ಹೇಳುವ ಆ ದೀರ್ಘಕಾಲೀನ ಗುಣ ಬದಲಾವಣೆಯ ಬಗ್ಗೆ ಯೋಚಿಸೋಕೆ ಸಾಧ್ಯ. ಕೆಸರಾದ ಬಟ್ಟೆಯನ್ನು ಮೊದಲು ತೊಳೆದು ಸ್ವಚ್ಛ ಮಾಡಬೇಕು, ಆಮೇಲೆ ತಾನೇ ಅದಕ್ಕೆ ಬೇರೆ ಬಣ್ಣ ಹಾಕೋಕ್ ಸಾಧ್ಯ. ಬಹಳ ಒಳ್ಳೆಯ ಹೋಲಿಕೆ. ಖಂಡಿತ ಬಟ್ಟೆ ತೊಳೆಯಲೇಬೇಕು. ಆ ತಕ್ಷಣದ ಶುದ್ಧೀಕರಣದ ಉದ್ದೇಶವೇ ಮುಂದಿನ ಹೆಜ್ಜೆ ಇಡೋಕೆ. ಒಂದು ಗಾಡಿಯನ್ನ ಸರ್ವಿಸ್ ಮಾಡಿಸೋದು ಬರೀ ಆ ಕ್ಷಣಕ್ಕೆ ಚೆನ್ನಾಗಿರ್ಲಿ ಅಂತ ಅಲ್ಲ, ಮುಂದಿನ ಪ್ರಯಾಣ ಸುಗಮವಾಗಿರಲಿ ಅಂತ. ಹಾಗೆಯೇ ಈ ಪಾಪ ಪರಿಹಾರ ಅನ್ನೋದು ಒಂದು ನಿಲ್ದಾಣ. ಅದೇ ನಮ್ಮ ಪ್ರಯಾಣದ ಅಂತಿಮ ಗುರಿಯಲ್ಲ. ಆ ಶುದ್ಧೀಕರಣದಿಂದ ಸಿಕ್ಕ ಶಕ್ತಿಯನ್ನು ಬಳಸ್ಕೊಂಡು ನಾವು ಭಗವಂತನ ಕಡೆಗೆ ಸಾಗಬೇಕು. ಕೇವಲ ಪ್ರತಿದಿನ ಪಾಪ ಮಾಡಿ ಪ್ರತಿದಿನ ತೊಳ್ಕೊಳ್ತಾ ಅಲ್ಲೇ ನಿಂತರೆ ಪ್ರಯಾಣ ಮುಂದೆ ಸಾಗುವುದಿಲ್ಲ. ಒಟ್ಟಿನಲ್ಲಿ ನಾನು ಹೇಳೋಕೆ ಬರೋದು ಇಷ್ಟೇ. ಸಂಧ್ಯಾವಂದನೆ ಅನ್ನೋದು ಒಂದು ಶಿಸ್ತು, ಶಾಸ್ತ್ರನಿರ್ದೇಶಿತ, ಕಡ್ಡಾಯವಾದ ಒಂದು ಚೌಕಟ್ಟು. ಈ ಬಾಹ್ಯ ಶಿಸ್ತನ್ನು ನಾವು ನಿಷ್ಠೆಯಿಂದ ಪಾಲಿಸಿದಾಗ ಅದು ತಾನಾಗೇ ನಮ್ಮಲ್ಲಿ ಆಂತರಿಕ ಶಿಸ್ತನ್ನ ಬೆಳೆಸುತ್ತೆ. ಫಲಗಳು ಮತ್ತು ಪಾಪ ಪರಿಹಾರದಂತಹ ವಿಷಯಗಳು ನಮ್ಮನ್ನು ಈ ಶಿಸ್ತಿನ ದಾರಿಯಲ್ಲಿ ಹಿಡಿದಿಟ್ಟುಕೊಡುವ ಪ್ರೇರಕ ಶಕ್ತಿಗಳಿದ್ದಂತೆ. ನನ್ನ ಪ್ರಕಾರ ಆ ಪ್ರೇರಕ ಶಕ್ತಿಗಳು ನಮ್ಮನ್ನು ದಾರಿಯಲ್ಲಿ ನಡೆಸಬೇಕೇ ಹೊರತು ಅವೇ ನಮ್ಮ ಗಮ್ಯಸ್ಥಾನ ಆಗಬಾರದು. ಈ ಎಲ್ಲಾ ನಿಯಮಗಳು, ಫಲಗಳು ಮತ್ತು ಶುದ್ಧೀಕರಣ ಪ್ರಕ್ರಿಯೆಗಳು ಕೊನೆಗೆ ನಮ್ಮನ್ನು ತಲುಪಿಸಬೇಕಾಗಿರೋದು ಭಗವಂತನ ಸ್ಮರಣೆ ಮತ್ತು ಧ್ಯಾನದ ಕಡೆಗೆ. ಬಾಹ್ಯ ಆಚರಣೆ ನಮ್ಮ ಆಂತರಿಕ ಅನುಸಂಧಾನಕ್ಕೆ ಒಂದು ಅತ್ಯುತ್ತಮ ಸಾಧನ ಆಗಬೇಕು, ಆದ್ರೆ ಅದೇ ನಮ್ಮ ಸಂಪೂರ್ಣ ಸಾಧನೆ ಆಗಬಾರದು. ಈ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತೆ. ಸಂಧ್ಯಾವಂದನೆ ಅನ್ನೋದು ಕೇವಲ ಒಂದು ಯಾಂತ್ರಿಕ ಕ್ರಿಯೆ ಅಲ್ಲ. ಅದರ ಹಿಂದೆ ಒಂದು ಆಳವಾದ ತಾತ್ವಿಕ ಹಿನ್ನೆಲೆ ಇದೆ. ಇದೊಂದು ಬಹು ಆಯಾಮಗಳಿರುವ ಅನುಭವ. ಹೌದು, ಇದರಲ್ಲಿ ಕರ್ಮದ ಕಟ್ಟುನಿಟ್ಟು, ಜ್ಞಾನದ ತಿಳುವಳಿಕೆ ಮತ್ತು ಭಕ್ತಿಯ ಭಾವ ಎಲ್ಲವೂ ಸೇರಿಕೊಂಡಿದೆ. ಬಹುಶಃ ಈ ಆಚರಣೆಯ ನಿಜವಾದ ಸೌಂದರ್ಯ ಮತ್ತು ಶಕ್ತಿ ಇರುವುದೇ ನೀವು ಹೇಳಿದ ಕರ್ಮಮಾರ್ಗ ಮತ್ತು ನಾನು ಹೇಳಿದ ಉಪಾಸನಾ ಮಾರ್ಗ, ಈ ಎರಡೂ ದೃಷ್ಟಿಕೋನಗಳ ಸಮನ್ವಯದಲ್ಲಿ.
ಈ ವಿಷಯದ ಬಗ್ಗೆ ಚಿಂತಿಸಲು ಇನ್ನೂ ಸಾಕಷ್ಟು ಅವಕಾಶಗಳಿವೆ.